ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಂದಗೋಕುಲ ಮಂಗಳವಾರದ ಸಂಚಿಕೆ ಏನಾಗ್ತಾ ಇದೆ ನೋಡ್ಕೊಂಬರೋಣ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು ಫ್ರೆಂಡ್ಸ್. ಓಕೆ, ಈ ಒಂದು ಎಪಿಸೋಡ್ನಲ್ಲಿ ಮಾಧವ, ಸುಂದ್ರ ಮತ್ತು ಕೇಶವ, ವಲ್ಲಭ ಎಲ್ಲ ನಿಂತಿರ್ತಾರೆ. ಮಾಧವ ಕೇಳ್ತಾ ಇದ್ದಾನೆ ಕೇಶವನ್ನು ವಲ್ಲಭನ್ನು, ಏನ್ರೋ ನೀವು ಇನ್ನೂ ಅಮ್ಮು ಮತ್ತು ಮೀನಾ ಜೊತೆ ಮಾತಾಡದೇ ಇದ್ದೀರಾ? ನಿಮ್ಮಿಬ್ರಿಗೂ ಬುದ್ಧಿ ಇಲ್ವೇನ್ರೋ? ಒಂದೊಂದ್ಸಲಿ ತಪ್ಪು ಆಗುತ್ತೆ, ಏನು ಮಾಡೋಕ್ಕಾಗುತ್ತೆ? ಹಂಗೆ ನೋಡೋದಾದರೆ ಪ್ರಿಯಾ ಹನಿಮೂನ್ ರೂಮ್ ಬುಕ್ ಮಾಡೋ ವಿಷಯದಲ್ಲಿ ದೊಡ್ಡ ತಪ್ಪೇ ಮಾಡಿಬಿಟ್ಟಿದ್ಲು. ಅದನ್ನು ಕ್ಷಮಿಸಿ ನಾನು ಇವಾಗ ಮಾತಾಡ್ತಾ ಇಲ್ವಾ? ಅದನ್ನೇ ಮೈಂಡಲ್ಲಿ ಇಟ್ಕೊಂಡು ಹೋದರೆ ಆಗುತ್ತೇನ್ರೋ? ಯಾಕ್ರೋ ಹಿಂಗೆ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ಆಗ ಕೇಶವ ಇದ್ದನು, ಅಣ್ಣ ಆ ಮೀನನ ಬಗ್ಗೆ ಬಿಟ್ಟು ಬೇರೆ ಏನಾದರೂ ಮಾತಾಡೋದಿದ್ರೆ ಮಾತಾಡೋಣ ಅಂತಾನೆ. ವಲ್ಲಭ ಕೂಡ ಹೌದು ಅಣ್ಣ, ಆ ಮಾಮೂಲಿನ ಬಗ್ಗೆ ಬಿಟ್ಟು ಬೇರೆ ಏನಾದರೂ ಮಾತಾಡೋದಿದ್ರೆ ಮಾತಾಡ, ನಮ್ಮ ಹೆಂಡ್ತಿರ ಬಗ್ಗೆ ಮಾತಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಆಗ ಸುಂದರ ಇದ್ದವನು, ನನಗೂ ಅಷ್ಟೇ ನನ್ನ ಹೆಂಡ್ತಿ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಅಯ್ಯೋ, ನನಗೊಂದು ಮದುವೆನಾದ್ರು ಮಾಡಿದ್ರೆ ಆಗ್ತಾಯಿತ್ತು. ನಮ್ಮ ಬಿಳಿ ಮಾವ ಒಂದು ಮದುವೆನೂ ಮಾಡಲಿಲ್ಲ, ಹೆಂಡ್ತಿ ಬಗ್ಗೆ ಮಾತಾಡೋದು ಮಾತಾಡಬಾರ್ದು ಅಂತ ಹೇಳೋಕ್ಕೆ ಏನು ಮಾವನೋ ಅಂತ ಕಾಮಿಡಿ ಮಾಡ್ತಾನೆ. ಹೀಗೆ ಮಾತಾಡ್ತಿರ್ಬೇಕಾದ್ರೆ ವಲ್ಲಭಗೆ ಒಂದು ಫೋನ್ ಕಾಲ್ ಬರುತ್ತೆ. ಕಾಲ್ ಬಂದು ಮಡಿಕೇರಿ ಟ್ರಿಪ್ ಆಗಿರುತ್ತೆ, ನೈಟ್ ಮಡಿಕೇರಿ ಟ್ರಿಪ್ ಆಗಿರುತ್ತೆ. ಅದನ್ನು ಕೇಳಿಬಿಟ್ಟು ಸುಂದರ, ಏನೋ ಯಾರೋ ಫೋನು ಇಷ್ಟೊತ್ತಲ್ಲಿ ಅಂತ ಕೇಳ್ತಾನೆ ವಲ್ಲಭನ. ಆಗ ಅದು ಮವ ಇಲ್ಲಿಂದ ಮಡಿಕೇರಿಗೆ ಇವತ್ತು ನೈಟ್ ಒಂದು ಡ್ರೈವಿಂಗ್ ಇದೆ ಮವ, ಅಲ್ಲಿಗೆ ಹೋಗಿ ಬರಬೇಕು. ಈಗ ಹೋದರೆ ಬೆಳಗ್ಗೆಗೆ ದೊಡ್ಡಬಳ್ಳಾಪುರ ರಿಟರ್ನ್ ಆಗ್ತೀವಿ, ಹೋದರೆ 1,500,000 ಕೊಡ್ತಾರೆ ಅಂತ ಹೇಳ್ತಾರೆ. ಆ ಕೇಶವ ಇದ್ದನು, ಏನೋ ವಲ್ಲಭ, ಜಸ್ಟ್ 1,500,000ಕ್ಕೆ ನೀನು ನೈಟೆಲ್ಲ ನಿದ್ದೆ ಮಾಡಿ ಕೆಲಸ ಮಾಡಬೇಕಾ ಅಂತ ಹೇಳ್ತಾನೆ. ಆಗ ವಲ್ಲಭ ಇದ್ದನು, ಏನಣ್ಣ ನೀನು ಜಸ್ಟ್ 1,500,000 ಅಂತೀಯಲ್ಲಣ್ಣ, 1,500,000 ಅನ್ಬೇಕು ಅಣ್ಣ. 1,500,000 ದೊಡ್ಡ ಅಮೌಂಟ್ ಅಣ್ಣ, ಅದು ಒಂದು ನೈಟ್ ನಿದ್ದೆಗೆಟ್ರೆ ಏನೂ ಆಗಲ್ಲ ಬಿಡೋಣ ಅಂತ ಹೇಳ್ತಾನೆ. ಆಗ ಮಾಧವ ಇದ್ದವನು, ಅಲ್ಲ ಕಣೋ ವಲ್ಲಭ, ನೀನು ಇಷ್ಟೆಲ್ಲ ಕಷ್ಟ ಇದ್ದು ಅವತ್ತು ನನ್ನ ಕಷ್ಟದಲ್ಲಿ ನೀವಿಬ್ಬರು ದುಡ್ಡು ಅರೇಂಜ್ ಮಾಡಿದ್ರಿ, ಹೆಂಗ್ರೋ ಅರೇಂಜ್ ಮಾಡಿದ್ರಿ ಹೇಳ್ರೋ ಅಂತ ಮಾಧವ ಕೇಳ್ತಾನೆ ಕೇಶವನು ವಲ್ಲಭನು. ಆ ಕೇಶವ ಇದ್ದವನು, ಅಣ್ಣ ಈಗ ಯಾಕಣ್ಣ ಅದು, ಈಗ ದುಡ್ಡು ಅರೇಂಜ್ ಮಾಡಿದ್ದು ಆಯಿತು, ಹನಿಮೂನ್ ಮುಗ್ದಿದ್ದು ಆಯಿತು, ಇವಾಗೆಲ್ಲ ಚೆನ್ನಾಗಿದ್ದೀವಿ, ಈಗ ಯಾಕಣ್ಣ ಬಿಡೋಣ ಬೇಡ ಅಂತ ಕೇಶವ ಹೇಳ್ತಾನೆ. ಆಗ ಮಾಧವ ಇದ್ದವನು, ಪ್ಲೀಸ್ ಕಂಡ್ರು ನೀವು ನನಗೆ ಹೇಳಲೇಬೇಕು, ಪ್ಲೀಸ್ ಹೇಳಲೇಬೇಕು ಅಂತ ಹೇಳಿದಾಗ ಕೇಶವ ಇದ್ದವನು, ಅದು ನಾವೆಲ್ಲ ಮಾಡಿದ್ದು, ಬೇರೆ ಯಾರೂ ಅಲ್ಲ, ನಮ್ಮ ಸುಂದ್ರಮ್ಮವನೇ ಐಡಿಯಾ ಕೊಟ್ಟಿದ್ದು ದುಡ್ಡು ಅರೇಂಜ್ ಮಾಡೋದಕ್ಕೆ ಎಲ್ಲ ಅಂತ ಹೇಳ್ತಾರೆ. ಹೇಳ್ಬಿಟ್ಟು ಸರಿ ಸರಿ ನಾವಿನ್ನು ಬರ್ತೀವಿ ಅಂತ ವಲ್ಲಭನು ಕೇಶವನು ಅಲ್ಲಿಂದ ಬಚಾವಾಗ್ಬಿಡ್ತಾರೆ. ಇಲ್ಲಿ ಮಾಧವ ಸುಂದ್ರನ ಇಟ್ಕೊತಾನೆ, ಮವ ನೀನೇ ಹೇಳಬೇಕು ಮವ, ದುಡ್ಡು ಹೆಂಗೆ ಅರೇಂಜ್ ಮಾಡಿದ್ರಿ ಮವ, ನೀವು ಐಡಿಯಾ ಕೊಟ್ಟಿದ್ದು ಅಂತ ಹೇಳ್ತಾರೆ. ಆಗ ಸುಂದರ ಇದ್ದನು, ಅಯ್ಯೋ ದೊಡ್ಡಳ್ಳಿ ಮಯ್ಯ, ನೀನು ದಡ್ಡಳ್ಳಿ ಮಯ್ಯ ಮಾಡ್ಬಿಟ್ಟು ಹೋದ್ರು ಅವರಿಬ್ರು, ನಾನೇನು ಅರೇಂಜ್ ಮಾಡಿಲ್ಲ, ಅವರಿಬ್ಬರು ಎಲ್ಲ ಅರೇಂಜ್ ಮಾಡಿ ನಿನಗೆ ದುಡ್ಡು ಕೊಟ್ಟಿರೋದು, ನಿನ್ನೊಂದು ದಡ್ಡ ಮಾಡಿ ಹೋಗ್ತಾವ್ರೆ ಅಂತ ಹೇಳಿ ಸುಂದರ ಕೂಡ ಅಲ್ಲಿಂದ ಹೊರಡ್ತಾನೆ. ಮತ್ತಿನ್ನೊಂದು ಕಡೆ ಚಂದ್ರಕಾಂತ್ ಸುಮ್ಮನೆ ಯೋಚನೆ ಮಾಡ್ತಾರೆ ಕೂತಿರ್ತಾನೆ ಮಗನ ಮದುವೆ ಬಗ್ಗೆ. ಆಗ ಇಂದ್ರ ಹೋಗಿ ಕೂತ್ಕೊಂಡು, ಯಾಕ್ರಿ ಯೋಚನೆ ಮಾಡ್ತಾ ಇದ್ದಾರೆ, ಇದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗುತ್ತಾ, ಇವಾಗ ನಾನು ಮನಸ್ಸಿಂದ ತೆಗ್ದಾಕ್ಬಿಟ್ಟು ಸುಮ್ಮನೆ ಇಲ್ವಾ ಅಂತ ಸಮಾಧಾನ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಸೂರ್ಯಕಾಂತ್ ಬರ್ತಾನೆ. ಬಂದಾಗ ಯಾಕೆ ಚಂದ್ರ ಸಪ್ಪಗಿದ್ಯಾ ಅಂತ ಚಂದ್ರಕಾಂತ್ ಹೇಳ್ತಾನೆ. ಚಂದ್ರಕಾಂತ್ ಹೇಳ್ತಾ ಇದ್ದಾನೆ, ಅದು ಅಣ್ಣ ಶ್ರೀಕಂಠ ನೋಡಿದ್ವಲ್ಲ ಹುಡುಗಿ, ಅವ್ರ ಮನೆಯವ್ರಿಗೆ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡಿದ್ರ ಅಂತ ಕೇಳೋಕ್ಕೆ ಫೋನ್ ಮಾಡಿದೆ. ಅವ್ರೇನಂದ್ರೆ ಗೊತ್ತಾ ಅಣ್ಣ, ನಿಮ್ಮ ಮಗಳು ನಿಮ್ಮ ಶತ್ರು ಮಗನ ಮದುವೆ ಆಗಿ ಹೋಗಿದಾರಂತೆ, ಅವ್ರ ಶತ್ರುತ್ವ ಇನ್ನೂ ಹೆಚ್ಚಾಗಿರುತ್ತೆ, ಹಂಗಾಗಿ ನಾನು ನಿಮ್ಮ ಮನೆಗೆ ಹೆಣ್ಣು ಕೊಡಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಅಣ್ಣ. ಹಂಗಾಗಿ ನನಗೆ ಈ ಮದುವೆ ನಡೆಯುತ್ತೋ ನಡೆಯಲ್ವೋ ಅನ್ನೋದು ಡೌಟೇ ಅಂತ ಅನ್ನಿಸ್ತಾ ಇದೆ, ಏನು ಮಾಡೋದು, ಈ ಅಮೂಲ್ಯನ ಕಾರಣ ಇಟ್ಕೊಂಡು ಎಲ್ಲ ಹಿಂಗೆ ಆಗ್ತಾ ಇದ್ರೆ ಬೇಜಾರಾಗುತ್ತೆ ಅಂತ ಹೇಳ್ತಾಳೆ. ಆಗ ಸೂರ್ಯಕಾಂತ್ ಇದ್ದವನು, ಅಯ್ಯೋ ಚಂದ್ರ ನೀನು ಯೋಚನೆ ಮಾಡಬೇಡ, ನಾನು ಫೋನ್ ಮಾಡಿ ಅವ್ರ ಹತ್ರ ಮಾತಾಡ್ತೀನಿ, ಹೋದ್ಲು ಅವ್ಳಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ, ನಿಮ್ಮ ಮಗಳನ್ನ ನಮ್ಮ ಮನೆ ಕುಡಿ ಮಹಾರಾಣಿ ಥರ ನೋಡ್ಕೊತೀವಿ ಅಂತ ನಾನು ಅವ್ರಿಗೆ ಹೇಳ್ತೀನಿ, ನೀನೇನು ತೊಂದರೆ ತೊಗೊಬೇಡ ಅಂತ ಹೇಳ್ತಾನೆ. ಆಗ ಇಂದ್ರ ಇದ್ದವಳು, ನೀವು ಹೇಳ್ತೀರಬ್ಬವ ಹೇಳ್ತೀರಾ, ಆದರೆ ನಮ್ಮ ಅಕ್ಕ ಹಾಗಲ್ಲ, ನೀವು ಎಲ್ಲ ಮಾಡಿದ್ರು ನಮ್ಮ ಅಕ್ಕ ತಗೊಂಡೋಗಿ ಅವಳಿಗೇನೆ ಒಡವೆ ಕೊಡೋದು, ಅವಳು ನನ್ನ ಮಗಳು ಅನ್ನೋದು ಇನ್ನೂ ಎಲ್ಲ ಪ್ರೀತಿ ಅಲ್ಲೇ ಇಟ್ಕೊಂಡಿದ್ದಾರೆ, ಎಲ್ಲ ನಮ್ಮ ಮನೆ ಬರ. ಯಾವತ್ತು ಅತ್ತೆ ನನ್ನ ಮಗನ ಮದುವೆ ಒಳ್ಳೆ ತಂದಲ್ಲಿ ಆಗಲ್ಲ ಅಂತ ಹೇಳಿದ್ರು ಅವತ್ತಿಂದ ಬರೀ 108 ವಿಘ್ನಗಳೇ ಹಾಕ್ತಾ ಇದ್ದಾವೆ ಅಂತ ಅವಳು ಬೈತಾಳೆ. ಆಗ ಚಂದ್ರಕಾಂತ್ ಇದ್ದವನು, ಹೌದು ಅಣ್ಣ ನನಗೂ ಯಾಕೋ ಹಂಗೆ ಅನಿಸ್ತಾ ಇದೆ, ನಾನು ಯಾವತ್ತೂ ಅಮೂಲ್ಯ ಬೇರೆ ಶ್ರೀಕಂಠ ಬೇರೆ ಜ್ಯೋತಿ ಬೇರೆ ಅಂತ ಬೆಳೆಸಿಲ್ಲ, 3 ಜನನೂ ನನ್ನ ಮಕ್ಕಳೇ ಅಂತ ಅಂದ್ಕೊಂಡೆ ಬೆಳೆಸ್ದೆ, ಆದರೆ ಈ ಅಮೂಲ್ಯನಿಂದಾಗಿ ನನ್ನ ಮಗನ ಭವಿಷ್ಯ ಹಾಳಾಗ್ತಾ ಇದೆ, ಏನು ಮಾಡೋದು ಅಂತ ಹೇಳ್ತಾನೆ. ಆಗ ಸೂರ್ಯಕಾಂತ್ ಇದ್ದವನು ಕಲಾಗೆ ಬೈತಾ ಇದ್ದಾನೆ, ಕಲಾ ಇದೆಲ್ಲ ಆಗಿದ್ದು ನಿನ್ನ ಮಗಳಿಂದನೇ, ಈಗಲಾದರೂ ನಿನ್ನ ಮಗಳನ್ನ ಪ್ರೀತಿ ಮಾಡೋದು ಕಮ್ಮಿ ಮಾಡು ಅಂತ ಹೇಳ್ತಾನೆ. ಆಗ ಅವ್ರ ತಾಯಿ ಇದ್ದವ್ರು ಹೇಳ್ತಾ ಇದ್ದಾರೆ, ಅಲ್ಲ ಕಣೋ ಸೂರ್ಯ, ನಿನಗಂದರೆ ಹೆಂಗೋ, ತಾಯಿ ಮಗಳು ಪ್ರೀತಿ ಯಾವತ್ತೂ ಆಕಾಶ ಹೇಗೆ ಕೊನೆಯಾಗಲ್ವೋ ಹಾಗೆ ಅವರಿಬ್ಬರು ಪ್ರೀತಿನೂ ಕೂಡ, ಅಂಥದ್ರಲ್ಲಿ ನೀವು ಯಾವಾಗಲೂ ಹೇಳ್ತಾ ಇರ್ತೀರಾ ಮಗಳನ್ನ ಮರ್ತ್ಬಿಡು ಅಂತ, ಅದು ಹೆಂಗೋ ಮರೆಯೋದಕ್ಕಾಗುತ್ತೆ, ಈಗ ನನಗೂ ಹೇಳ್ತೀರಾ ಗಿರ್ಜನ್ ಮರ್ತ್ಬಿಡು ಅಂತ, ಗಿರ್ಜನ್ ನಾನು ಮರೆಯೋಕ್ಕಾಗುತ್ತೇನ್ರೋ, ಅಷ್ಟೇ ಅಲ್ಲದೆ ನೀವು ಕೂಡ ನನ್ನ ಮಕ್ಕಳ, ನೀವೇನೇ ತಪ್ಪು ಮಾಡಿದ್ರು ನನಗೆ ಕ್ಷಮಿಸ್ಕೊಂಡು ಹೋಗ್ತಾ ಇರ್ತೀನಿ, ಇದೇ ಕಂಡ್ರು ಅಮ್ಮ ಮಕ್ಕಳು ಪ್ರೀತಿ ಅಂತಂದರೆ, ಹೆಣ್ಣು ಕೊಡೋರು
ಬರೀ ಹೋಗಿರೋರನ್ನ ನೋಡಿ ಹೆಣ್ಣು ಕೊಡಲ್ಲ, ಮನೇಲಿ ಇರೋರ್ನು ಕೂಡ ವಿಚಾರಿಸಿ ಹೆಣ್ಣು ಕೊಡ್ತಾರೆ. ಮೊದಲು ನೀವು ಬದಲಾಗಿ ಎಲ್ಲ ಸರಿ ಹೋಗುತ್ತೆ, ಬಾ ಕಲ್ಲ ಹೋಗೋಣ ಅಂತ ಹೇಳಿ ಕಲ್ಲನ್ನ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಸೂರ್ಯಕಾಂತ್ ಇದ್ದನು, ಚಂದ್ರ ಶ್ರೀಕಂಠನ್ ಮದುವೆ ಜವಾಬ್ದಾರಿ ನಂದು, ನೀನು ತಲೆ ಕೆಡ್ಸ್ಕೊಂಬೇಡ ಅಂತ ಹೇಳಿ ಸಮಾಧಾನ ಮಾಡ್ತಾನೆ. ಮತ್ತಿಲ್ಲಿ ಮಾಧವ ರೂಮಲ್ಲಿ ಕೂತಿರ್ತಾನೆ. ಅಲ್ಲಿಗೆ ಪ್ರಿಯಾ ಬಂದು, ರೀ ನಾನು ನಿಮ್ಮ ಹತ್ರ ಏನೋ ಮಾತಾಡಬೇಕು ಹೇಳ ಅಂತ ಹೇಳ್ತಾಳೆ. ಆಗ ಮಾಧವ ಇದ್ದವನು, ಈಗ ಅರ್ಜೆಂಟ್ ಇಲ್ಲ ಅಂದರೆ ಬೆಳಗ್ಗೆ ಹೇಳ್ಬೋದಾ ಪ್ರಿಯಾ, ನಾನು ಈಗ ಯಾವುದೋ ಟೆನ್ಷನಲ್ಲಿದ್ದೀನಿ ಅಂತ ಹೇಳ್ತಾನೆ. ಆಗ ಪ್ರಿಯಾ ಇದ್ದವಳು, ಏನು ಟೆನ್ಷನ್ ರೀ ಅಂತ ಕೇಳ್ತಾಳೆ. ಮಾಧವ ಹೇಳ್ತಾ ಇದ್ದಾನೆ, ಅದು ನಾವು ಹನಿಮೂನ್ಗೆ ಹೋಗಿದ್ದಾಗ 21,000 ರೂಮಿಗೆ ಶಾರ್ಟೇಜ್ ಆಗಿದ್ದಾಗ ವಲ್ಲಭ ಮತ್ತು ಕೇಶವ ಅರೇಂಜ್ ಮಾಡಿ ಕೊಟ್ಟರು. ಅವರಿಬ್ಬರು ಹೇಗೆ ಅರೇಂಜ್ ಮಾಡಿದ್ರು ಅಂತ ಅವರಿಬ್ಬರು ಬಾಯಿ ಬಿಟ್ಟು ಹೇಳ್ತಾ ಇಲ್ಲ, ಅದ್ರ ಬಗ್ಗೆನೇ ಚಿಂತೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಗ ಪ್ರಿಯಾ ಇದ್ದವಳು, ಅಯ್ಯೋ ರೀ ಅದರಲ್ಲಿ ಏನಿದೆ ರೀ, ಇಬ್ರು ದುಡಿತಾ ಇದ್ದಾರೆ ಅಲ್ವಾ, ಹಂಗಾಗಿ ಅವರೇ ಅಡ್ಜಸ್ಟ್ ಮಾಡಿ ಕೊಟ್ಟಿರ್ತಾರೆ ಅಂತ ಹೇಳ್ತಾಳೆ. ಆಗ ಮಾಧವ ಇದ್ದವನು, ಹಾಗಲ್ಲ, ಅವ್ರ ಬಗ್ಗೆ ನನಗೆ ಗೊತ್ತಿಲ್ವಾ, ಇನ್ನು ಕೇಶವ ಬಂದು ಅಪ್ಪನ ಅಂಗಡಿನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಕೇಶವನಿಗೆ ಸಂಬಳ ಅಂತ ಅವ್ರ ಅಪ್ಪ ₹1 ಕೊಡ್ತಾ ಇಲ್ಲ, ಅವ್ರು ಬರೀ ಅವ್ರ ಅಕೌಂಟ್ಗೆ ಹಾಕ್ತಾ ಇದ್ದಾರೆ ಎಲ್ಲ ಸೇವಿಂಗ್ಸ್ನೆಲ್ಲ, ಇನ್ನು ಖರ್ಚಿಗೆ ಅಂತ ಅಷ್ಟೋ ಇಷ್ಟ ಕೊಡ್ತಾರೆ, ಅದು ಅವನಿಗೆ ಸರಿ ಹೋಗುತ್ತೆ. ಇನ್ನು ವಲ್ಲಭ ಅಂತೂ ಅವ್ನು ದುಡಿಯೋದಕ್ಕಿಂತ ಅವ್ನ ಕಮಿಟ್ಮೆಂಟ್ಸೇ ಜಾಸ್ತಿ ಇದೆ, ಅಂಥದ್ರಲ್ಲಿ ಇವರಿಬ್ಬರು ನಮಗೆ ದುಡ್ಡು ಅಡ್ಜಸ್ಟ್ ಮಾಡಿ ನಾವು ಕೇಳಿದ ತಕ್ಷಣ ಕೊಟ್ಟರು ಅಂದರೆ ಅದನ್ನು ನಾವು ಹೇಗಾದರೂ ಮಾಡಿ ತೀರಿಸ್ಬೇಕು, ನಮ್ಮಿದಕ್ಕೋಸ್ಕರ ಅವ್ರ ಮೇಲೆ ಬರ್ಡನ್ ಮಾಡಬಾರ್ದು ಪ್ರಿಯಾ ಅಲ್ವಾ ಅಂತ ಹೇಳ್ತಾನೆ. ಆಗ ಪ್ರಿಯಾ ಇದ್ದಳು, ಹೌದು ರೀ ಸರಿ ರೀ, ಈಗ ಮಲ್ಕೋ ಪ್ರಿಯಾ ನೀನು ಅಂತ ಹೇಳ್ತಾರೆ. ಆಗ ಪ್ರಿಯಾ ಇದ್ದಳು, ನೀವು ಅಂತಾಳೆ, ನನಗೆ ಯಾಕೋ ನಿದ್ದೆ ಬರ್ತಾ ಇಲ್ಲ, ನಾನು ಸ್ವಲ್ಪ ಟೆರಸ್ ಮೇಲೆ ಗಾಳಿ ತಿರ್ಲಿ ಓಡಾಡ್ಕೊಂಡು ಬರ್ತೀನಿ, ನೀವು ಮಲ್ಕೋ ಅಂತ ಹೇಳ್ಬಿಟ್ಟು ಹೊರಟೋಗ್ತಾನೆ. ಆಗ ಪ್ರಿಯಾ ಇದ್ದಳು, ಅಯ್ಯೋ ನಾನು ಏನಾದರೂ ಹೇಳಕ್ಕೆ ಬಂದಾಗಲೇ ಇವ್ರು ಈ ಥರ ಮಾಡ್ತಾರೆ, ನನಗೆ ಅಂತ ಇನ್ಯಾರಿದ್ದಾರೆ, ಅಯ್ಯೋ ಏನು ಮಾಡೋದು ಅಂತ ಅವಳು ಬೇಜಾರಾಗ್ತಾಳೆ. ಮತ್ತಿಲ್ಲಿ ಕೇಶವ ಮತ್ತು ನನ್ನ ವಲ್ಲಭ ಇಬ್ಬರು ನಿಂತಿರ್ತಾರೆ. ಅಲ್ಲಿಗೆ ಗಿರಿಜಾ ಕಾಫಿ ತೊಗೊಂಬಂದು ಕೊಡ್ತಾಳೆ. ಇವರಿಬ್ಬರು ಕಾಫಿ ಕುಡಿದ್ಬಿಟ್ಟು, ಆಹಾ ಅಮ್ಮ ನಿನ್ನ ಕೈನ ಕಾಫಿ ರುಚಿನೇ ರುಚಿ ಅಮ್ಮ ಅಂತ ಹೇಳ್ತಾರೆ. ಆ ಗಿರಿಜಾ ಇದ್ದಳು, ಕಾಫಿಗೆ ಡಿಕಾಷನ್ ಹಾಕಿದ್ದು ನಾನಲ್ಲ ಮೀನಾ, ಅಲ್ಲ ಕಣ್ರು, ನಾನು ನಿಮ್ಮಿಬ್ಬರ ಹತ್ರ ಏನೋ ಮಾತಾಡ್ಬೇಕಂಡ್ರು, ನೀವಿಬ್ಬರು ಹೀಗೆ ಅಮೂಲ್ಯ ಹತ್ರ ಮತ್ತು ಮೀನಾ ಹತ್ರ ಮುನ್ಸ್ಕೊಂಬಿಟ್ರೆ ಹೆಂಗ್ರೋ, ಮನೆಯವರೆಲ್ಲ ಅವ್ರ ಜೊತೆ ಒಂದಾಗಿ ಮಾತಾಡ್ತಾ ಇದ್ದಾರೆ, ನೀವು ಮುನ್ಸ್ಕೊಂಬಿಟ್ರೆ ಏನು ಮಾಡಿದ್ರು, ಅವ್ರೇನು ಮಾಡಬಾರ್ದು ತಪ್ಪು ಮಾಡಿಲ್ಲ ಕಣ್ರು ಅಂತ ಹೇಳ್ತಾರೆ. ಆಗ ಕೇಶವ ಇದ್ದವನು, ಅಲ್ಲ ಅಮ್ಮ ಅವಳು ಮಾಡಿರೋ ತಪ್ಪೇ ಅಮ್ಮ ಮೀನಾ, ಯಾಕಮ್ಮ ಮತ್ತೆ ಅಪ್ಪಂಗೆ ಬೇಜಾರಾಗುವಂಥ ಕೆಲಸ ಮಾಡಬೇಕಾಗಿತ್ತು ಅಂತ ಹೇಳ್ತಾನೆ. ಆಗ ವಲ್ಲಭ ಇದ್ದವನು, ಹೌದಮ್ಮ ಅಮ್ಮು ಅಷ್ಟೇ, ಅವಳು ಕೂಡ ಅಪ್ಪನಿಗೆ ಪುನಃ ಬೇಜಾರಾಗುವಂಥ ಕೆಲಸ ಮಾಡ್ತಾನೇ ಇದ್ದಾಳೆ ಅಂತ ಹೇಳ್ತಾನೆ. ಆಗ ಗಿರ್ಜಾ ಇದ್ದಳು, ಅಲ್ಲ ಕಣೋ ನೀನೇನು ತಪ್ಪೇ ಮಾಡಿಲ್ವೇನೋ, ಬರೀ ಅವಳದು ಮಾತ್ರ ಹೇಳ್ತೀಯ ತಪ್ಪು ಮಾಡಿದ್ದಾಳೆ ಅಂತ ಹೇಳ್ತಾಳೆ. ಆಗ ವಲ್ಲಭ ಇದ್ದವನು, ಅಮ್ಮ ನಾನು ತಪ್ಪು ಮಾಡಿದ್ದೀನಿ ಇಲ್ಲ ಅಂತಲ್ಲ, ಆದರೆ ಅಪ್ಪಂಗೆ ಬೇಜಾರಾಗುವಂಥ ಕೆಲಸ ನಾನು ಯಾವತ್ತೂ ಮಾಡಿಲ್ಲ ಅಮ್ಮ ಅಂತ ಹೇಳ್ತಾನೆ. ಆ ಗಿರ್ಜಾ ಇದ್ದವಳು, ನೀನು ಅಪ್ಪಂಗೆ ಬೇಜಾರಾಗಿಲ್ದಂಥ ಕೆಲಸ ಮಾಡಿರ್ಬೋದು, ಆದರೆ ನೀನು ಮೊಂಡುತನ ಇದೆಲ್ಲ ಅಪ್ಪನಿಗೆ ಎಷ್ಟು ಸಲ ನೋವು ಕೊಟ್ಟಿದೆ ಗೊತ್ತೇನೋ, ಅಮ್ಮು ತಪ್ಪು ಮಾಡಿದ್ದಾಳೆ ನಾನು ಇಲ್ಲ ಅಂತ ಹೇಳಲ್ಲ, ಆದರೆ ಅವ್ರಿಗೆ ಇವಾಗ ಗೊತ್ತಾಗಿದೆ, ಅವ್ರ ಮನಸ್ಸಿಗೆ ನೋವಾಗಿದೆ ಕಣ್ರು, ಅವ್ರು ಯಾರ ಹತ್ರ ಅಂತ ಹೋಗಿ ಹೇಳ್ಕೊಳ್ತಾರೆ, ಈ ಕಡೆ ಹೋಗಿ ಹೇಳ್ಕೊಳ್ಳೋಕ್ಕೆ ತವ್ರ ಮನೇನ ಇದೆ, ಯಾರೂ ಇಲ್ಲ ಅವ್ರಿಗೆ ಹೇಳ್ಕೊಳ್ಳೋಕ್ಕೆ, ನೀವೇ ಇರೋದು, ನೀವೇ ಹಿಂಗೆ ಮಾಡಿಬಿಟ್ರೆ ಹೆಂಗ್ರೋ, ನನಗೂ ಕೂಡ ಮದುವೆ ಆಗಿದ್ದು ಹೊಸ್ತರಲ್ಲಿ ನಿಮ್ಮಪ್ಪ ಏನಾರು ಅಂದ್ಬಿಟ್ರೆ ಮನ್ಸಿಗೆ ಬೇಜಾರಾಗಿ ನಮ್ಮ ಅಮ್ಮನ ಮಡ್ಲಲ್ಲಿ ಹೋಗಿ ಮಲ್ಕೊಂಡು ಅಳಬೇಕು ಅನ್ಸೋದು, ಆದರೆ ನಮಗೆ ಅಮ್ಮನ ಮನೆ ಅನ್ನೋದು ತವ್ರ ಮನೆ ಒಂಥರ ದೂರದ ನಕ್ಷತ್ರ ಇದ್ದಂಗೆ ಕಣ್ರು, ಅಂಥ ಸಂದರ್ಭದಲ್ಲಿ ನೀವಿಬ್ಬರು ಬಂದು ನನ್ನನ್ನು ಮುದ್ದಾಡಿ ಮಾತಾಡಿಸ್ತಾ ಇದ್ರಿ, ಆಗ ನಂಗೆ ನೋವೆಲ್ಲ ಕಮ್ಮಿ ಆಗೋದು, ಈಗ ಅವ್ರಿಗೂ ಕೂಡ ಇನ್ಯಾರಿದ್ದಾರೆ, ನೀವೇ ಇರೋದು, ನನಗೆ ಗೊತ್ತಿಲ್ಲ ಕಣ್ರು, ಈಗ ಹೋಗಿ ನೀವಿಬ್ರು ನಿಮ್ಮ ಹೆಂಡತಿರ ಹತ್ರ ಮಾತಾಡಿ ಸರಿ ಹೋಗ್ಬೇಕಷ್ಟೇ ಅಂತ ಹೇಳಿ ಕಾಫಿ ಲೋಟ ಇಸ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಮತ್ತಿಲ್ಲಿ ಮೀನಾ ಆಫೀಸ್ಗೆ ಹೋಗೋದಕ್ಕೆ ಅಂತ ಹೇಳಿ ಬ್ಯಾಗ್ನ ತಗೊಂಬಂದು ಅವ್ರ ಮಾವಂಗೆ, ಮಾವ ನಾನು ಆಫೀಸ್ಗೆ ಹೋಗಿ ಬರ್ತೀನಿ ಅಂತ ಹೇಳ್ತಾಳೆ. ನಂದವರು ಏನೂ ಕೂಡ ರಿಪ್ಲೈ ಮಾಡಲ್ಲ, ಅಲ್ಲಿಂದ ಹೊರಟೋಗ್ತಾರೆ. ಮೀನಾಗೆ ಬೇಜಾರಾಗಿ ಅವಳು ಆಫೀಸ್ಗೆ ಹೋಗದೆ ಮತ್ತೆ ಒಳಗಡೆ ಬಂದುಬಿಡ್ತಾಳೆ. ಇಲ್ಲಿ ಗಿರ್ಜಾ ಮತ್ತು ಪ್ರಿಯಾ ತರಕಾರಿ ಕಟ್ ಮಾಡ್ತಿರ್ತಾರೆ. ಗಿರ್ಜಾ ನೋಡಿ, ಯಾಕೆ ಮೀನಾ ಆಫೀಸ್ಗೆ ಹೋಗ್ತೀನಿ ಅಂತ ಹೋಗ್ಬಿಟ್ಟು ವಾಪಸ್ ಬಂದುಬಿಟ್ಟಲ್ಲ ಯಾಕೆ ಅಂತ ಹೇಳ್ತಾಳೆ. ಹಾಗೆ ಮೀನಾ ಇದ್ದಳು, ನನಗೆ ಯಾಕೋ ಹೋಗೋದಕ್ಕೆ ಇಷ್ಟನೇ ಆಗ್ತಾಯಿಲ್ಲ ಅತ್ತೆ, ಮನಸ್ಸಿಗೆ ಬೇಜಾರು, ಮಾವ ನನಗೆ ಮುಖ ಕೊಟ್ಟು ಮಾತಾಡಿಸ್ತಾ ಇಲ್ಲ, ಇನ್ನು ಕೇಶವ ಕೂಡ ನನ್ನ ಮುಖ ಕೊಟ್ಟು ಮಾತಾಡಿಸ್ತಾ ಇಲ್ಲ, ಇಬ್ರು ಈ ಕಡೆ ನನಗೆ ತವ್ರ ಮನೆಯೂ ಇಲ್ಲ ಗಂಡನ ಮನೆಯೂ ಇಲ್ಲ ಅಂದರೆ ನಾನು ಹೇಗೆ ಬದುಕಲಿ ಅತ್ತೆ, ನಾನು ಮದುವೆ ಆದಾಗ ನಮ್ಮಪ್ಪ ನಮ್ಮಮ್ಮ ಇಬ್ಬರೂ ನಾನು ಸತ್ತೋದೆ ಅಂತ ಹೇಳಿ ಅವ್ರ ತಲೆ ಮೇಲೆ ನೀರು ಇಟ್ಕೊಂಡು ಹೋದರು, ಆದರೆ ನನ್ನನ್ನು ಕೇಶವ ಒಪ್ಕೊಂಡ, ಕೇಶವನ ಮನೆ ಒಪ್ಕೊಂತು, ನನ್ನನ್ನು ಕೇಶವನ ಮನೆ ನನ್ನ ಮನೆ ಆಯಿತು, ಕೇಶವನಮ್ಮ ನನ್ನಮ್ಮ ಆದರು, ಕೇಶವನಪ್ಪ ಸ್ಟಾರ್ಟಿಂಗಲ್ಲಿ ಒಪ್ಕೊಂಡಿಲ್ಲ ಅಂದರು, ಆಮೇಲೆ ಒಪ್ಕೊಂಡು ನನಗೆ ಸೊಸೆ ಅಂತ ಒಪ್ಕೊಂಡು ತಂದೆ ಸ್ಥಾನ ಕೊಟ್ಟರು, ಈಗ ಅಂಥವರೇ ನನ್ನ ಜೊತೆ ಮಾತಾಡ್ತಾ ಇಲ್ಲ ಅಂದರೆ ನನಗೆ ಬದುಕೋದಕ್ಕೆ ಆಗ್ತಾ ಇಲ್ಲ ಅತ್ತೆ, ನನಗೆ ತುಂಬಾ ಹಿಂಸೆ ಆಗ್ತಾ ಇದೆ ಅಂತ ಹೇಳ್ತಾಳೆ. ಆ ಗಿರ್ಜಾ ಇದ್ದವಳು, ಪ್ಲೀಸ್ ನಂಗೆ ಬೇಜಾರು ಮಾಡ್ಕೊಬೇಡ, ನಿಮ್ಮ ಮಾವನ ಕೋಪ ನಿನಗೆ ಗೊತ್ತಲ್ವಾ, ಇವತ್ತು ಹಿಂಗಿದ್ದಾರೆ ನಾಳೆ ಸರಿ ಹೋಗ್ಬಿಡ್ತಾರೆ ಕಣೆ, ಇವಾಗ ನೋಡು ಮಳೆ ಬರೋದಕ್ಕಿಂತ ಮುಂಚೆ ಒಂಥರ ಸಿಡ್ಲು ಹೆಂಗೆ ಬರುತ್ತೆ ಹಂಗೆ ಮಳೆ ಬಂದಾಗ ಸಿಹಿ ಆಗುತ್ತೆ, ಹಾಗೆ ನಿಮ್ಮ ಮಾವ ಒಂಥರ ಸಿಡ್ಲು ಮಳೆ ಬರೋದಕ್ಕೆ ಮುಂಚೆ ಹಂಗೆ ಆಡ್ತಾರೆ, ಮಳೆನ ಅವರೇ ಕೊನೆಗೆ ಸುರಿಸ್ತಾರೆ ಕಣೆ, ನೀನು ಬೇಜಾರು ಮಾಡ್ಕೊಬೇಡ್ವೆ ಎಲ್ಲ ಸರಿ ಹೋಗುತ್ತೆ ಕಣೆ ಅಂತ ಹೇಳ್ತಾರೆ. ಆಗ ಮೀನಾ ಇದ್ದಳು, ನನಗೆ ಯಾಕೋ ಅಂತ ಅನ್ನಿಸ್ತಾ ಇಲ್ಲ ಅತ್ತೆ ಅಂತಾಳೆ. ಇಲ್ಲ ಮೀನಾ ಎಲ್ಲ ಸರಿ ಹೋಗುತ್ತೆ ನೋಡು, ಸುಮ್ಮನೆ ಇರು, ನೀವು ಬೇಜಾರು ಮಾಡ್ಕೊಬೇಡ ಅಂತ ಅವಳನ್ನ ಸಮಾಧಾನ ಮಾಡ್ತಾರೆ. ಆಗ ಮೀನಾ ಇದ್ದಳು, ಸರಿ ಅತ್ತೆ ನಿಮ್ಮ ಮಾತು ಕೇಳಿ ನನಗೆ ಸ್ವಲ್ಪ ಸಮಾಧಾನ ಆಯಿತು ಅಂತ ಹೇಳಿ ಆಫೀಸ್ಗೆ ಹೊರಡ್ತಾಳೆ.
ಮೀನಾ ಆಫೀಸ್ಗೆ ಹೋಗ್ದೇನೆ ಡೈರೆಕ್ಟಾಗಿ ಅಂಗಡಿ ಹತ್ರ ಬರ್ತಾಳೆ, ನಂದನ ಅಂಗಡಿ ಹತ್ರ ಬಂದುಬಿಟ್ಟು ನಿಂತ್ಕೊಂತಾಳೆ. ಆಗ ನಂದ ಇದ್ದವ್ರು ಹನುಮಂತಣ್ಣ ಏನು ಕೇಳ್ಬಿಟ್ಟು ಕಳಿಸೋ ಅಂತ ಹೇಳ್ತಾಳೆ. ಮೀನಾ ಇದ್ದವಳು ಇಲ್ಲ ಮಾವ ನಾನು ನಿಮ್ಮ ಹತ್ರನೇ ಮಾತಾಡೋಕ್ಕೆ ಬಂದಿರೋದು ಅಂತ ಹೇಳ್ತಾಳೆ. ಅವರಿದ್ದವ್ರು ನಂದವರು ನನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳು ಹನುಮಂತಣ್ಣ ಅಂತ ಹೇಳ್ತಾರೆ. ಆಗ ಮೀನಾ ಇದ್ದಳು ಇಲ್ಲ ಮಾವ ನಾನು ನಿಮ್ಮ ಹತ್ರ ಮಾತಾಡಲೇಬೇಕು, ನೀವು ಕೇಳಿಸ್ಕೊಳ್ಳೇಬೇಕು ಮಾವ ಅಂತಾಳೆ. ಆಗ ಹನುಮಂತಣ್ಣ ನಂದ ಇದ್ದವರು ಸರಿ ಹನುಮಂತಣ್ಣ ಏನು ಹೇಳ್ಬಿಟ್ಟು ಹೋಗೋಕೆ ಹೇಳು ಅಂತ ಹೇಳ್ತಾರೆ. ಆಗ ಮೀನಾ ಮಾವ ಪ್ಲೀಸ್ ಮಾವ ನೀವು ನನ್ನ ಜೊತೆ ಮಾತಾಡಬೇಕು ಮಾವ, ನೀವು ಹಿಂಗಿದ್ರೆ ನನಗೆ ಬದುಕೋದಕ್ಕೆ ಆಗ್ತಾ ಇಲ್ಲ ಮಾವ. ನನಗೆ ನನ್ನ ಮದುವೆ ಆದಾಗ ನೀವು ದೂರ ಕಳಿಸ್ಬಿಟ್ಟಿದ್ರು ನನಗೇನು ಅನಿಸ್ತಾ ಇರಲಿಲ್ಲ, ಆದರೆ ನೀವು ದೂರ ಕಳಿಸ್ತೇನೆ ನಮ್ಮನ್ನು ನನ್ನ ಮನೆಯಲ್ಲೇ ಇರಲಿ ಅಂತ ಒಪ್ಕೊಂಡು ಸೇರಿಸ್ಕೊಂಡು ನನಗೆ ಅಪ್ಪನ ಸ್ಥಾನ ಕೊಟ್ಟಿದ್ದೀರ ಮಾವ. ನನಗೆ ಈಗ ಹೇಗೆ ಅನಿಸ್ತಾ ಇದೆ ಅಂದರೆ ನೀವು ಮತ್ತು ಕೇಶವ ಇಬ್ಬರು ಮಾತಾಡದೇ ಇರೋದಕ್ಕೆ ನಾನೊಬ್ಳು ಅನಾಥೆ ಅಂತ ಅನಿಸ್ಬಿಟ್ಟಿದೆ. ಈ ಕಡೆ ನನ್ನ ತಂದೆ ತವ್ರ ಮನೆಯವ್ರ ಜೊತೆನೂ ಮಾತಾಡೋಂಗಿಲ್ಲ, ಈ ಕಡೆ ನೀವು ಮಾತಾಡ್ತಾ ಇಲ್ಲ, ನಾನೊಬ್ಳು ದೊಡ್ಡ ಅನಾಥೆ ಅಂತ ಅನಿಸ್ಬಿಟ್ಟಿದೆ ಮಾವ. ನಾನು ಅಮ್ಮು ತಪ್ಪು ಮಾಡಿದ್ದೀವಿ ಮಾವ, ಇಲ್ಲ ಅಂತ ಹೇಳಲ್ಲ, ನಾವು ತಪ್ಪು ಮಾಡಿರೋದಕ್ಕೆ ಬೇಕಾದರೆ ಚೆನ್ನಾಗಿ ನಿಮ್ಗೆ ಎಷ್ಟು ಬೇಕಷ್ಟು ಬೈದು ನಮಗೊಂದು ಡೇಟ್ ಹೊಡೆದ್ಬಿಟ್ರು ನಮಗೆ ಬೇಜಾರಿಲ್ಲ ಮಾವ. ಆದರೆ ಪ್ಲೀಸ್ ನೀವು ನನ್ನ ಹತ್ರ ಮಾತಾಡಲೇಬೇಕು ಮಾವ, ನಿಮ್ಮ ಜೊತೆ ಮಾತಾಡದೆ ನನಗೆ ಇರೋಕ್ಕೆ ಆಗ್ತಾ ಇಲ್ಲ ಮಾವ. ನಾನು ಚಿಕ್ಕ ವಯಸ್ಸಿನಲ್ಲಿ ಜಾತ್ರೆನಲ್ಲಿ ಕಳೆದೋದಾಗ ನಮ್ಮಪ್ಪ ಸಿಗ್ತಾ ಇಲ್ಲ ಅಂತ ಹತ್ಕೊಂಡು ಹುಡುಕ್ತಿದ್ದಾಗ ನಮ್ಮಪ್ಪ ಸಿಕ್ಕಿದ ತಕ್ಷಣ ಹೋಗಿ ಅವ್ರನ್ನ ಹಗ್ ಮಾಡಿ ತುಂಬ ಅದೇ ಥರ ಈಗಲೂ ಕೂಡ ನಾನು ಎಲ್ಲೋ ಜಾತ್ರೆಯಲ್ಲಿ ಕಳೆದೋಗಿದ್ದೀನಿ ಅಂತ ಅನ್ನಿಸ್ತಾ ಇದೆ ಮಾವ. ನೀವು ನನ್ನನ್ನು ಒಂದೇ ಒಂದು ಸಲ ಕ್ಷಮಿಸಿದ್ದೀನಿ ಅಂತ ಹೇಳ್ಬಿಟ್ರೆ ನಾನು ಬಂದು ನಿಮ್ಮನ್ನು ಹಗ್ ಮಾಡಿ ಅಳಬೇಕು ಅಂತ ತುಂಬ ಅನ್ನಿಸ್ತಾ ಇದೆ ಮಾವ. ಪ್ಲೀಸ್ ಮಾವ ನನಗೆ ಈ ಥರ ಹಿಂಸೆ ಮಾಡಬೇಡಿ ಮಾವ, ನಾನು ತಪ್ಪು ಮಾಡಿದ್ದೀನಿ, ಅದನ್ನು ನೀವು ಕ್ಷಮಿಸಿ ನನ್ನನ್ನು ಒಂದೇ ಒಂದು ಸಲ ಒಪ್ಕೊಳ್ಳಿ ಮಾವ ಅಂತ ಕೈ ಮುಗಿದು ಕೇಳ್ಕೊತೀನಿ ಅಂತ ಗಳೋ ಅಂತ ಅಳ್ತಿರ್ತಾಳೆ. ಆಗ ನಂದಂಗೂ ಕೂಡ ಅಳು ಬಂದು ಸರಿ ಈಗ ಮೀನಾ ನೀನು ಕೈ ಮುಗಿಬೇಡ, ಅಳಬೇಡ ಬಿಡು, ಅಳಬೇಡ, ನಾನು ಈಗ ನಿನ್ನನ್ನು ಒಪ್ಕೊಂಡಿದ್ದೀನಿ ಸರಿ ಆಯಿತು ಅಂತ ಹೇಳಿ ಒಪ್ಕೊಳ್ತಾರೆ. ಮೀನಂಗೆ ತುಂಬಾ ಖುಷಿ ಆಗುತ್ತೆ. ಇದಿಷ್ಟು ಬಂದು ಇವತ್ತಿನ ಎಪಿಸೋಡ್ ಫ್ರೆಂಡ್. ನಾಳಿನ ಎಪಿಸೋಡ್ಗಾಗಿ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.